ಅಡಿಗೆ ಮಾಡುವಾಗ ಬಾಣಲೆ, ಪಾತ್ರೆ, ತಟ್ಟೆ ಮೊದಲಾದವುಗಳ ಅಡಿಯ ಹೊರಭಾಗದಲ್ಲಿ ಕರಿಕಾಡಿಗೆ ತಾಗುತ್ತದೆ. ಅಡಿಗೆ ಮಾಡುವ ಮುಂಚೆ ಸಾಬೂನನ್ನು ಉಪಯೋಗಿಸಿ ಈ ಕರಿಕಾಡಿಗೆಯನ್ನು ತಡೆಗಟ್ಟಬಹುದು. ಸಾಬೂನನ್ನು ಉಪಯೋಗಿಸುವುದಕ್ಕೆ ಮೊದಲು ಪಾತ್ರೆಯನ್ನು ಸ್ವಲ್ಪ ಕಾಯಿಸಿ ಬಿಸಿ ಮಾಡಿದರೆ ಕರಿಕಾಡಿಗೆಯನ್ನು ಸುಲಭವಾಗಿ ತೊಳೆದು ತೆಗೆಯಬಹುದು. ಕರಿಯಲು ಹಾಗೂ ಹುರಿಯಲು ಉಪಯೋಗಿಸುವ ಬಾಣಲೆಯ ಒಳಭಾಗವು ಕಳೆ ಅಥವಾ ಮಲಿನವಾಗಿದ್ದರೆ ಸ್ವಲ್ಪ ಅಡಿಗೆ ಉಪ್ಪನ್ನು ಸಿಂಪಡಿಸಿ ಅಗ್ಗಿಷ್ಟಿಕೆ ಅಥವಾ ಒಲೆಯ ಮೇಲಿಟ್ಟು ಕಾಯಿಸಿ ಕಾಗದದಿಂದ ಒರೆಸಿ ತೆಗೆದು ನೀರಿನಿಂದ ತೊಳೆದರೆ ಪುನಃ ನಿರ್ಮಲವಾಗುತ್ತದೆ. ಕೊಬ್ಬು, ಎಣ್ಣೆ, ಚರ್ಬಿಯುಳ್ಳ ಹರಿವಾಣಗಳನ್ನು ಶುಚಿ ಮಾಡುವಾಗ ಅವುಗಳನ್ನು ಅಡಿಗೆ ಗುಂಡಿಯೊಳಗೆ ಹಾಕುವುದಕ್ಕೆ ಮೊದಲು ಕಾಗದದಿಂದ ಒರೆಸಿಕೊಳ್ಳುವುದು ಒಳ್ಳೆಯದು. ಅಡುಗೆ ಮಾಡುವುದಕ್ಕೆ ಉಪಯೋಗಿಸುವ ತಟ್ಟೆಗಳು ಸುಟ್ಟು ಹೋದಂತಾದರೆ ಉಪ್ಪನ್ನು ಉಜ್ಜಿ ಸುಲಭವಾಗಿ ನಿರ್ಮಲಗೊಳಿಸಬಹುದು. ತರಕಾರಿ ಇತ್ಯಾದಿಗಳನ್ನು ಕತ್ತರಿಸಲು ಮತ್ತು ಹಿಟ್ಟು ಮೊದಲಾದವುಗಳನ್ನು ಮಿಶ್ರ ಮಾಡಲು ಉಪಯೋಗಿಸುವ ಹಲಗೆಯಲ್ಲಿ ಎಣ್ಣೆ, ಕೊಬ್ಬು ಇತ್ಯಾದಿಗಳಿದ್ದರೆ ಭಾಗ ಮಾಡಿದ ನಿಂಬೆಹಣ್ಣನ್ನು ಒರೆಸಿ ಶುಚಿಗೊಳಿಸಬಹುದು. ಅಡಿಗೆ ಮನೆಯಲ್ಲಿ ಪದಾರ್ಥ ವಸ್ತುಗಳನ್ನು ಕತ್ತರಿಸಲಿಕ್ಕೆ ಉಪಯೋಗಿಸುವ ಹಲಗೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮೀನು ಮೊದಲಾದವುಗಳ ವಾಸನೆ ಇದ್ದರೆ ನಿಂಬೆಹಣ್ಣನ್ನು ಕತ್ತರಿಸಿ ಅದರಿಂದ ಹಲಗೆಯನ್ನು ಉಜ್ಜಿ ಅದರ ರಸವನ್ನು ಹಿಂಡಿ ಒರೆಸಿ ವಾಸನೆಯನ್ನು ಹೋಗಲಾಡಿಸಬಹುದು. ಕೈಗಳಲ್ಲಿ ವಾಸನೆ ಇದ್ದರೂ ಇದೇ ಪ್ರಕಾರ ಮಾಡಬಹುದು. ರೊಟ್ಟಿ ತಯಾರಿಸಿದ ನಂತರ ಹಂಚಿನ ಮೇಲೆ ಸ್ವಲ್ಪ ನಿಂಬೆರಸ ಹಚ್ಚಿ ಹಂಚು ಸ್ವಚ್ಛವಾಗುತ್ತದೆ. ಅಲ್ಯೂಮಿನಿಯಂ ಪಾತ್ರೆಯೊಳಗೆ ಉಪ್ಪು ಹಾಕಿಟ್ಟುಕೊಂಡರೆ ಆ ಪಾತ್ರೆಯಲ್ಲಿ ತೊಕ್ಕು ಹಿಡಿದು ಕರಗಿ ತೂತುಗಳಾಗುತ್ತದೆ. ಅಲ್ಯೂಮಿನಿಯಂ ಪಾತ್ರೆಯು ಸುಟ್ಟು ಕೆಟ್ಟು ಹೋದರೆ ಅದರೊಳಗೆ ಸ್ವಲ್ಪ ನೀರು ಮತ್ತು ಒಂದು ಈರುಳ್ಳಿ ಹಾಕಿ ಕುದಿಸಿದರೆ ಸುಟ್ಟು ಹೋಗಿರುವ ಪದಾರ್ಥವು ಮೇಲಕ್ಕೆ ಬಂದು ತೇಲಾಡಿ ಪಾತ್ರೆಯು ನಿರ್ಮಲವಾಗುವುದು. ಕುದಿಯುವ ದ್ರವವನ್ನು ಕುಡಿಯಲು ಉಪಯೋಗಿಸುವ ಗಾಜಿನ ಗ್ಲಾಸುಗಳಿಗೆ ಹೊಯ್ಯುವ ಮುಂಚೆ ಅದರ ಅಡಿಭಾಗದಲ್ಲಿ ಕರವಸ್ತ್ರವೊಂದನ್ನು ಮಡಚಿಟ್ಟುಕೊಂಡರೆ ಅಥವಾ ಒಂದು ಚಮಚವನ್ನು ಅದರೊಳಗೆ ಹಾಕಿಟ್ಟುಕೊಂಡರೆ ಆ ಪಾತ್ರೆಯು ಒಡೆಯದು. ಗಾಜಿನ 2 ಪಾತ್ರೆಗಳನ್ನು ಒಂದರ ಮೇಲೊಂದು ಇಟ್ಟುಕೊಂಡಾಗ ಒಂದಕ್ಕೊಂದು ಹಚ್ಚಿ ಹಿಡಿದುಕೊಂಡಿದ್ದರೆ ಒಳಗಿನ ಪಾತ್ರೆಯೊಳಗೆ ತಣ್ಣೀರು ತುಂಬಿಸಿ ಹೊರಗಿನ ಗ್ಲಾಸನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡರೆ ಅವನ್ನು ಸುಲಭವಾಗಿ ವಿಂಗಡಿಸಬಹುದು. ಇಲ್ಲದಿದ್ದರೆ ಅವುಗಳನ್ನು ಮೇಜಿನ ಮೇಲೆ ದಿಗಂತ ಸಮವಾಗಿ ಇಟ್ಟು ಕೈಯಿಂದ ಉರುಳಿಸಿ ವಿಂಗಡಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.